ವೀಕ್ಷಕರೇ, ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿರುವಂಥ ಒಂದು ಸ್ವಾರಸ್ಯಕರ ಘಟನೆಯನ್ನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ಅದರಲ್ಲಿ ಹನುಮಂತೂರವರು 2 ಕೈಯಿಂದ ಮೂಟೆಗಳನ್ನು ಹೊತ್ಕೊಂಡು ನಿಂತಿರ್ತಾರೆ. ಕಾಲುಗಳು ನಡುಗ್ತಾ ಇರ್ತವೆ, ದೇಹ ಕೂಗ್ತಾ ಇರುತ್ತೆ. ಆ ಕ್ಷಣಕ್ಕಾಗಿ ಏನು ಎದುರು ನೋಡ್ತಿದ್ದ ಸ್ಪರ್ಧಿಗಳು ಅವನು ಸೋಲ್ಲಿ ಅಂತಲೇ ಅಂದ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ತ್ರಿವಿಕ್ರಮ್ಗೆ ಮಣೆ ಹಾಕಿ ಹನುಮಂತನವ್ರ ಮೇಲೇ ಮೂಟೆಗಳನ್ನು ಹಾಕ್ತಿರ್ತಾರೆ. ಈ ಸಂದರ್ಭದಲ್ಲಿ ಅವೆಲ್ಲವನ್ನು ಮರೆಯೋದಕ್ಕೆ ಹನುಮಂತು ಹಾಡಿನ ಮೂಲಕ ತನ್ನ ಆಟವನ್ನು ಆಡ್ತಾನೆ. ಹಾಡಿ ಮತ್ತೆ ಕೈ ಬಿಟ್ಟೆಪ್ಪ, ಕುಣಿಬೇಡ, ಬೇಕಾದರೆ ಹಾಡು ಅನ್ನುವಂಥ ಮಾತನಲ್ಲಿ ಕೂತಿದ್ದವರೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಆದರೆ ಹನುಮಂತುಗೆ ಧನರಾಜ್ ಹೇಳ್ತಾನೆ, ಚಡ್ಡಿ ನಂದಪ್ಪ, ಚಡ್ಡಿ ಹರಿದೋದಿತ್ತು ಅನ್ನುವಂಥ ಮಾತನ್ನು ಈಗ ಕಟ್ಟಿಗೆಗಳನ್ನು ಚೇಂಜ್ ಮಾಡಿ, ಕಾಲು ಅಗಲ ಮಾಡಿ ಕಟ್ಟಿಗೆ 1 to 4 ಚೇಂಜ್ ಮಾಡುವಾಗ ಹೇಳ್ತಾನೆ. ಆವಾಗ ಹನುಮಂತು ಹೇಳ್ತಾನೆ, ನಗ್ತಾನೆ ಎಲ್ಲ ಇವರ ಟೀಕೆಗಳನ್ನು ಸ್ವೀಕರಿಸ್ತಾ ಆಡ್ತಿರ್ತಾನೆ. ಇಲ್ಲ ದೋಸ್ತ, ನಾನು ಬಂದಿರೋದು ಫಿನಾಲೆ ಗೆಲ್ಲೋದಕ್ಕಲ್ಲ ದೋಸ್ತ, ನಾನು ಬಂದಿರೋದು ಕೊಡೋ ಟಾಸ್ಕನ್ನು ಗೆಲ್ಲೋದಕ್ಕೂ ಅನ್ನೋ ಮಾತನ್ನು ಹೇಳ್ತಾನೆ. ನೋಡಿ ವೀಕ್ಷಕರೇ, ಎಂಥ ಮಾತಿದು! ಈ ಚಾಣಕ್ಷತನದ ಮಾತಲ್ಲದೆ ಮತ್ತೇನೂ ಅಲ್ಲ. 4-5 ರಿಯಾಲಿಟಿ ಶೋಗಳನ್ನು ಆಡಿರೋ ಹನುಮಂತನಿಗೆ ಎಲ್ಲ ಗೊತ್ತಿದೆ. ಏನು ಯಾವ ಟಾಸ್ಕ್ನಲ್ಲಿ ಯಾವ ರೀತಿ ಏನು ಇರುತ್ತೆ ಅನ್ನುವಂಥ ಎಲ್ಲ ನಾಡಿ ಮಿಡಿತ ಗೊತ್ತಿರೋ ಹನುಮಂತು ಭಾಳ ಚಾಣಕ್ಷತನದಿಂದ ಮಾತಾಡ್ತಾ ಇದ್ದಾನೆ, ಚಾಣಕ್ಷತನದಿಂದ ಆಡ್ತಾ ಇದ್ದಾನೆ. ವೀಕ್ಷಕರೇ, ಅವನಿಗೆ ಗೊತ್ತು ಇದರಲ್ಲಿ ಟೆನ್ಷನ್ ತೊಗೊಂಡು ಆಡಿದ್ರಿ ಟಾಸ್ಕ್ ಗೆಲ್ಲೋಕ್ಕಾಗಲ್ಲ, ಟಾಸ್ಕ್ ಗೆಲ್ಲಿಲ್ಲ ಅಂದರೆ ಮನೆಗೆ ಹೋಗ್ತೀವ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಟಾಸ್ಕ್ ಮೇಲೆ ಇಂಟ್ರೆಸ್ಟ್ ಇಟ್ಟು ಆಡ್ತಾ ಇದ್ದಾನೆ. ಟಾಸ್ಕ್ ಗೆದ್ದರೆ ಫಿನಾಲಿಗೆ ಹೋದ್ಮೇಲೆ ಫಿನಾಲೆಯಲ್ಲಿ ಕೂಡ ಟಾಸ್ಕನ್ನು ಗೆದ್ದರೆ ಫಿನಾಲೆ ಗೆದ್ದಂಗೆ ಅನ್ನೋಂಥ ಅಭಿಪ್ರಾಯವನ್ನು ಹನುಮಂತು ಮನೆ ಮಂದಿಗೆ ರಿಲೀಸ್ ಮಾಡ್ತಾನೆ. ಅಲ್ಲಿಗೆ ಇದನ್ನೆಲ್ಲ ಕೇಳಿದಂಥ ಮನೆ ಮಂದಿಗೆ ಶಾಕ್ ಆಗತ್ತೆ. ಏನಪ್ಪ ಇದು ಈ ಥರ ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿದ್ದಾರೆ. ಹಾಗಾಗಿ ಈ ಹನುಮಂತು ಗೆಲ್ಲುವತ್ತ ಒಂದು ಮಾನಸಿಕ ಧೈರ್ಯವನ್ನು ತಗೊಂಡಿದ್ದಾನೆ. ವೀಕ್ಷಕರೇ ನೋಡಿ, ಈ ಮೂಲಕವಾಗಿ ಉತ್ತರ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಅಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಜನ ಇರೋದು ಯಾವ ರೀತಿ, ಯಾವ ಥರ ಥಿಂಕ್ ಮಾಡ್ತಾರೆ, ಯಾವ ಥರ ಊಟ ಮಾಡ್ತಾರೆ ಅನ್ನುವಂಥ ಒಂದು ಸ್ವಾರಸ್ಯಕರ ಘಟನೆ ಅಲ್ಲಿ ನಡೆದಿತ್ತು. ಇದು ಸ್ಪರ್ಧಿಗಳಿಗೆ ಅರ್ಥ ಆಗಿರುತ್ತೆ. ಇದರಿಂದ ಎಲ್ಲರೂ ಎದೆಗುಂದಿದ್ದಾರೆ. ವೀಕ್ಷಕರೇ, ಈ ಮಧ್ಯೆ ಹನುಮಂತನು ಫೈನಲ್ಗೆ ಹೋಗಿದ್ದಾರೆ. ಯಾರ್ಯಾರು ಏನು ಮಾಡ್ತಾರೆ ನೋಡೋಣ. ವೀಕ್ಷಕರೇ, ಎಲ್ಲರೂ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರು, ಎಲ್ರಿಗೂ ಧನ್ಯವಾದಗಳು.